ತಿರುಗಾಡಿ ಅದಾದಮೇಲೆ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಒಂದಿಷ್ಟು ತೊಳೆದು ಇಟ್ಟಿದ್ದೀನಿ. ಆಮೇಲೆ ಇವತ್ತು ಹಾಲು ಕೂಡ ತುಂಬ ಜಾಸ್ತಿನೇ ಏನಂತಂದರೆ ಫುಲ್ಲು ಕೆಲಸದಲ್ಲೇ ಮಗ್ನನಾಗ್ಬಿಟ್ಟಿದ್ದೀನಿ. ಅಷ್ಟು ರಾಶಿ ಕೆಲಸ ಇತ್ತು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಸೊ ನನ್ನ ಹೊಸ ಇಯರಿಂಗ್ಸ್ ಚೆನ್ನಾಗಿದೆಯಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಾಯಿದೆ. ಸೊ ಇವಾಗ 10 o'clock ಬ್ಲಾಗ್ ಸ್ಟಾರ್ಟು. ನಿನ್ನೆ ಫುಲ್ ಡೇ ಮದುವೆ ಮುಗಿಸ್ಕೊಂಡು ಆಮೇಲೆ ಬರ್ಡೇ ಪಾರ್ಟಿಗೆ ಹೋಗಿ ಬರ್ಡೇ ಮುಗಿಸ್ಕೊಂಡು ಮನೆಗೆ ಬರಬೇಕಂದ್ರೆ ಸಿಕ್ಕಾಪಟ್ಟೆ 10 o'clock ಆಗಿಬಿಟ್ಟಿತ್ತು. ಹಾಗಾಗಿ ಫುಲ್ ಡೇ ಈ ಕಡೆ ಮದುವೆಯಲ್ಲಿ ಸಿಕ್ಕಾಪಟ್ಟೆ ತಿರುಗಾಡಿ ಅದಾದಮೇಲೆ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಒಂದಿಷ್ಟು ಜನರ ಜೊತೆ ಫೋಟೋಸ್ ತೆಗೆಸ್ಕೊಂಡಿದ್ದೀನಿ, ಒಂದಿಷ್ಟು ಜನರ ಜೊತೆ ಜಸ್ಟ್ ಮಾತಾಡಿದ್ದೀನಿ. ಸೊ ಕೆಲವೊಬ್ಬರಿಗೆ ಫೋಟೋಸಲ್ಲಿ ಬರೋದಕ್ಕೆ, ವಿಡಿಯೋದಲ್ಲಿ ಬರೋದಕ್ಕೆ ತುಂಬಾ ಇಷ್ಟ, ಇನ್ನೊಂದಷ್ಟು ಜನರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅವರಿಗೆ ಡಿಸ್ಟರ್ಬ್ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಬರಬೇಕಂತ ಇಷ್ಟ ಇದ್ರೂ ಕೂಡ ಫ್ಯಾಮ್ಲಿಗೋಸ್ಕರ ಅವ್ರು ಅದನ್ನು ಬಿಡ್ತಾರೆ. ಸೊ ಸಿಕ್ಕಿದ್ದು ತುಂಬ ಖುಷಿಯಾಯಿತು, ಮಾತಾಡಿದ್ದು ತುಂಬ ಖುಷಿಯಾಯಿತು. ಸೊ ನೀವು ಹೊರಗಡೆ ಅಂದರೆ ವಿಡಿಯೋದಲ್ಲಿ ಹೆಂಗಿರ್ತೀರಾ ಹೊರಗಡೆ ಕೂಡ ಅಷ್ಟೇ ಚೆನ್ನಾಗಿದ್ದೀರಾ. ಆಮೇಲೆ ಅವ್ರ ಕಾಂಪ್ಲಿಮೆಂಟ್ಸ್ ತುಂಬ ಚೆನ್ನಾಗಿತ್ತು. ಅಷ್ಟೇ ಜನರ ಜೊತೆ ಮಾತಾಡ್ತೀರಾ, ತುಂಬ ಹಚ್ಕೋತೀರಾ. ಆಮೇಲೆ ನಿಮಗೆ ಅವ್ರನ್ನು ಹೇಳಿದ್ದು ನನಗೆ ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ, ಯಾವುದೇ ಸೊಕ್ಕಿಲ್ಲ, ಗರ್ವಿಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಮಾತಾಡಿಸಿದ್ದಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ನಾನು ಅಂದ್ಕೊಂಡಿರಲಿಲ್ಲ ಮದುವೆಗೆ ಬರ್ತಾರೆ ಅಥವಾ ನಾನು ಅವ್ರನ್ನ ಮೀಟ್ ಆಗ್ತೀನಿ. ಸೊ ನಮ್ಮ ಸಬ್ಸ್ಕ್ರೈಬರು ಎಲ್ಲೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಈಗ ಗೊತ್ತಾಯಿತು. ಕೆಲವೊಂದಷ್ಟು ಜನರು ಗೊತ್ತಾಯಿತು, ಎಲ್ಲ ಆಲಲ್ಲ, ಬಟ್ ಕೆಲವೊಂದಷ್ಟು ಜನರ ಜೊತೆ ಗೊತ್ತಾಯಿತು. ಅವ್ರ ಜೊತೆ ಮಾತಾಡಿದ್ದು ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಯಾಕಂದರೆ ಹೊರಗಡೆ ಹೋದಾಗ ಈ ಥರ ಎಲ್ಲ ಐಡೆಂಟಿಫೈ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದಿಷ್ಟು ಜನರಿಗೆ ನನ್ನ ಹೆಸರು ಓಲ್ಡ್ ಹೆಸರು ಗೊತ್ತಿದೆ, ಕೆಲವೊಂದಿಷ್ಟು ಜನರಿಗೆ ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ ನಂದು ಭಾಗ್ಯಶ್ರೀ ಅಂತ ಹೇಳ್ಬಿಟ್ಟು ಹಾಕಿದ್ನಲ್ಲ, ಸೊ ಆ ಹೆಸರ ಮೇಲೆ ಐಡೆಂಟಿಫೈ ಮಾಡಿದ್ರು. ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಆ ಥರ ನನಗೆ ತುಂಬ ತುಂಬ ಖುಷಿಯಾಯಿತು. ಆ ಥರ ನೋಡಿ ಭಾಗ್ಯಶ್ರೀ ಗುಜ್ಗೊಂಡು ಅಂದರೆ ನೀವೇ ಅಲ್ವಾ, ಆಮೇಲೆ ನಾನು ನಿಮ್ಮ ಫಾಲೋವರ್ಸ್ ಇದ್ದೀನಿ ಇನ್ಸ್ಟಾಗ್ರಾಮ್ದಲ್ಲಿ ಅಂತ ಹೇಳಿ ಮಾತಾಡಿಸಿದ್ರು. ಸೊ ನಾನು ಮಾಡಿರೋ ವಿಡಿಯೋಸಿಗೆ ಒಂದು ತಕ್ಕ ಪ್ರತಿಫಲ ಸಿಕ್ತು ಅಂತ ಅನ್ಕೋತೀನಿ. ತುಂಬ ಖುಷಿಯಾಯಿತು ಗೈಸ್. ಆ್ಯಕ್ಚುಲಿ ನನ್ನಷ್ಟು ಖುಷಿನೇ ಯಾರೂ ಪಟ್ಟಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಹೊರಗಡೆ ಹೋಗೋ ಮೇಲೆ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ವಿಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತೀರಾ, ಇದೇ ಥರ ಮಾಡಿ. ಆಮೇಲೆ ಇನ್ನೊಂದಿಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಷ್ಟು ಜನ ಕೇಳಿದರು. ಆಮೇಲೆ ಒಂದಿಷ್ಟು ಜನ ನನ್ನ ನಂಬರ್ಸ್ ಕೂಡ ತೊಗೊಂಡೋಗಿದ್ದಾರೆ. ನಂಬರ್ಸ್ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದಾರೆ. ಆಮೇಲೆ ಒಂದಷ್ಟು ಜನ ನಾವು ಕೂಡ ಯೂಟ್ಯೂಬ್ ಚಾಲು ಮಾಡ್ತೀವಿ, ಸೊ ಅದರದ್ದು ನಮಗೆ ಏನಾದರೂ ಇನ್ಫಾರ್ಮ್ ಹೇಳಿ ಸ್ವಲ್ಪ ಏನಾದರೂ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ನೀವೇನು ನನಗೆ ನಿಮ್ಗೇನು ಬೇಕೋ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನೆಲ್ಲ ಹೆಲ್ಪ್ ಬೇಕೋ ಅದನ್ನು ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಯಾಕಂದರೆ ಸೊ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ನಂಬೋದು, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೆ ಹೆಲ್ಪ್ ಮಾಡೋದು? ಸೊ ನಾನು ಹಾಗೆ ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮ್ಲಿ ಚಿಕ್ಕದಾದ್ರೂ ಕೂಡ ನೀವೆಲ್ಲರೂ ಇರೋದರಿಂದ ನನ್ನ ಫ್ಯಾಮ್ಲಿ ಈಗ ದೊಡ್ಡದಾಗ್ಬಿಟ್ಟಿದೆ. ಚಿಕ್ಕದಂತ ನಾನು ಅನ್ನೋದೇ ಇಲ್ಲ. ಸೊ ನಮ್ಮ ಮನೆಯಲ್ಲಿ ಇರೋದೇ 6 ಮೆಂಬರ್ಸ್ ಅಷ್ಟೇ. ನಾನು, ನಮ್ಮ ಅತ್ತೆ, ಆಮೇಲೆ ನಮ್ಮ ಮಾವ, ನನ್ನ ಗಂಡ, ನನ್ನ 2 ಮಕ್ಕಳು. ಇದು ನನ್ನ ಚಿಕ್ಕ ಕುಟುಂಬ. ಇಷ್ಟೇ ನನ್ನ ಕುಟುಂಬ ಇರೋದು. ಈಗ ನನ್ನ ಕುಟುಂಬ ದೊಡ್ಡದಾಗ್ಬಿಟ್ಟಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂದರೆ ಐ ಕಾಂಟ್ ಬಿಲೀವ್ ದಿಸ್. ನಾನು ನಂಬೋಕ್ಕೆ ಆಗಿಲ್ಲ, ಅಷ್ಟು ದೊಡ್ಡದಾಗ್ಬಿಟ್ಟಿದೆ. ಯಾಕಂದರೆ ನೀವೆಲ್ಲರೂ ನನ್ನ ಫ್ಯಾಮ್ಲಿ ಎಲ್ಲ ಎಲ್ಲರೂ ಬಂದು ಜಾಯಿನ್ ಆಗಿದ್ದೀರಾ. ನನ್ನ ಹೊರಗಡೆ ಹೋದ್ಮೇಲೆ ತುಂಬ ಜನ ಮಾತಾಡ್ಸಿದ್ದೀರಾ. ಸೊ ನನಗೆ ಯಾವಾಗ ಫುಲ್ಲು ಶಾಕ್ ಆಗಿಬಿಡ್ತು. ಯಾರಿಗೆಲ್ಲ ಈ ಥರ ಶಾಕ್ ಆಗಿದೆ ನನಗೆ ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಈ ಥರ ಆಗಿತ್ತು ಫಸ್ಟ್ ಟೈಮು ಅಂತಂದರೆ, ಯಾವುದೋ ಕೆಲಸದಲ್ಲಿ ನಾವು ಇರ್ತೀವಿ. ಸೊ ಭಾಗ್ಯಶ್ರೀ ಗುಜ್ಕೊಂಡು ಅಂದರೆ ನೀವೇ ಅಲ್ವಾ. ಸೊ ನಿಮ್ಮನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ದಲ್ಲಿ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ವೀಡಿಯೋಸ್ಗಳು ತುಂಬ ಚೆನ್ನಾಗಿದೆ, ಹೀಗೆ ಚೆನ್ನಾಗಿ ಮಾಡಿ ಅಂತ ಕೂಡ ತುಂಬ ಜನ ಹೇಳಿದ್ದೀರಾ. ಸೊ ಹಾರ್ಟ್ಲಿ ತುಂಬ ತುಂಬ ಖುಷಿ ಆಯಿತು. ಓಕೆ, ಸೊ ಹಾಗಾಗಿ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ.
ಸೊ ಅದಾದಮೇಲೆ ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡು ಮೇಲೆ ಊಟ ಮುಗಿಸ್ಕೊಂಡು ಮನೆಗೆ ಬರಬೇಕು ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಇದನ್ನ ಹೆಂಡತಿ ಬರ್ಡೇ ಪಾರ್ಟಿ ಮಾಡೋಣ ಬಾ ಅಕ್ಕ, ಮತ್ತು ಬೇಜಾರಾಗ್ಬಿಡುತ್ತೆ ನೀನು ಬರ್ತೆ ಹೋದರೆ ಅಂತ ನಾನು ಅಲ್ಲಿಂದನೇ ಮದುವೆ ಮುಗಿಸ್ಕೊಂಡು ಇನ್ನೊಂದಷ್ಟು ಜನರಿಗೆ ಭೇಟಿಯಾಗಿ ಹೋಗೋದಿತ್ತು, ಅದನ್ನು ಕೂಡ ಆಗಲೇ ಇಲ್ಲ, ಹಾಗೆ ಹೋಗ್ಬಿಟ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು 2:30 ಏನೋ ಆಗಿತ್ತು. ಎಲ್ಲ ಟ್ರಾಫಿಕ್ ಎಲ್ಲ ದಾಟಿ ಹೋಗಬೇಕು ಅಂತಂದಾಗ 3 o'clock ಆಯಿತು. ಇನ್ನು ಊರಿಗೆ ಬಂದು ರೀಚ್ ಆಗಬೇಕಂದ್ರೆ 4:30 5 o'clock ಏನೋ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ನೈಟು ಮನೆಗೆ ಎಷ್ಟು ಗಂಟೆಗೆ ಅಂದರೆ 10 o'clock ಬಂದಿದ್ದೀವಿ. ಸೊ ನೀವೇ ನೋಡಿದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಗಂಟೆ ಆಗಿಬಿಟ್ಟಿತ್ತು ಅಂತ. 10 o'clock ಮನೆಗೆ ಬಂದ ಮೇಲೆ ಹೋಮ್ವರ್ಕ್ ಇತ್ತು. ಸಂಡೇ ಆ್ಯಕ್ಚುಲಿ ಅವ್ರಿಗೆ ಹೋಮ್ವರ್ಕ್ ಹಾಕೋದೇ ಇಲ್ಲ, ಬಟ್ ಯಾಕೋ ಗೊತ್ತಿಲ್ಲ ನಿನ್ನೆ ಒಂದು ಹೋಮ್ವರ್ಕ್ ಹಾಕಿಬಿಟ್ಟಿದ್ರು. ಅದನ್ನು ಬಂದು ಮಾಡಿಸಿ ಅವರನ್ನು ಮಲಗಿಸೋ ಅಷ್ಟೊತ್ತಿಗೆ ಎಷ್ಟು 12 o'clock ಆಗಿಬಿಟ್ಟಿತ್ತು ನೋಡಿ. 12 o'clock ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಲ್ಕೋಬೇಕಂದ್ರೆ 2 ಗಂಟೆ. ಇನ್ನು ನಾನು ಎಷ್ಟೊತ್ತಿಗೆ ಮಲ್ಕೊಳ್ಳೋದು, ಅದಕ್ಕೆ ಕಣ್ಣು ನೋಡಿ ಎಷ್ಟು ದಪ್ಪ ಆಗಿಬಿಟ್ಟಿದೆ. ಇದೆಲ್ಲ ನನಗೆ ಸ್ವಲ್ಪ ನಿದ್ದೆ ಆಗಲಿಲ್ಲ ಅಂತಂದರೆ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಮಲ್ಕೊಂಡೆ 2 ಗಂಟೆಗೇನೋ ಮಲ್ಕೊಂಡೆ. ಬಟ್ ಬೆಳಿಗ್ಗೆ ನಾನು ಬೇಗ ಹೇಳಲೇ ಇಲ್ಲ. ಎಷ್ಟು ಗಂಟೆಗೆ ಎದ್ದಿದ್ದೇನೆ ಅಂದರೆ 8 ಗಂಟೆಗೆ ಎದ್ದಿದ್ದೀನಿ. ಇನ್ನು ನಾನು ಎದ್ದು ರೆಡಿಯಾಗಿ ಅವ್ರನ್ನ ಸ್ಕೂಲಿಗೆ ಕಳಿಸೋದು ಅಂದರೆ ಯಾವಾಗ ಕಳಿಸೋದು ಅಂತ ಹೇಳ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ಯಜಮಾನ್ರು ಅವ್ರ ಕಡೆಯಿಂದ ತಿಂಡಿ ತೊಗೊಂಬಂದರು. ಅವ್ರಿಗೆ ತಿಂಡಿನ ತಿನ್ನಿಸಿದ್ವಿ. ನನಗೂ ಕೂಡ ಪಾರ್ಸಲ್ ತೊಗೊಂಬಂದಿದ್ದಾರೆ. ನಾನು ಕೂಡ ಈಗ ತಿನ್ನಬೇಕು, ಇನ್ನೂ ತಿಂದೇ ಇಲ್ಲ. ಅವ್ರನ್ನ ತಿನ್ನಿಸಿ ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ ಇವತ್ತು. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸೊ ನನ್ನ ಪ್ರತಿಯೊಂದು ವಿಡಿಯೋಗಳು ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಮದುವೆ ಎಲ್ಲ ತಿರುಗಾಡಿದ್ನೆಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಗಾಯ್ಸ್. ನನಗೆ ಇಷ್ಟು ಟಯರ್ಡ್ ಆಗಿಬಿಟ್ಟಿದೆ ಅಂದರೆ ಬೆಳಗ್ಗೆ ಹೇಳೋಕ್ಕೆ ಆಗಿಲ್ಲ ನನಗೆ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಇವತ್ತು ನೀನೇನು ಹೇಳಲ್ಲ ಬಿಡು, ನಾನು ಹೊರಗಡೆಯಿಂದ ತರ್ತೀನಿ ಅಂತ ಹೇಳ್ಬಿಟ್ಟು ತಂದ್ರಲ್ಲ. ಸೊ ಅಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಇನ್ನು ನಾನು ಬೆಳಗ್ಗೆ ಹೇಳಿಲ್ಲ ಅಂದರೆ ನಡೆಯುತ್ತೆ ಬಿಡು, ಲೇಟ್ ಮಾಡಿ ಎದ್ರೆ ಅಂತ ಅಂದ್ಕೊಂಡು ಲೇಟ್ ಮಾಡಿ ಎದ್ದಿದ್ದೀನಿ. ಹಾಲು ತೊಗೊಂಬಂದು ಕೊಟ್ಟರಲ್ಲ, ಹಾಲನ್ನೇ ಸ್ವಲ್ಪ ಕೊಡ್ತಿದ್ದೀನಿ. ಸೊ ಇವಾಗ ತಿಂಡಿ ಮುಗಿಸ್ಕೋಬೇಕು. ಸೊ ಬನ್ನಿ ಈಗ ಹೋಗಿ ತಿಂಡಿನ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಊಟ ಅಂತೂ ಆಯಿತು. ಸೊ ಊಟ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. 3 ಡೇಸಿಂದ ನಾನು ಮನೆ ಕ್ಲೀನ್ ಮಾಡೇ ಇಲ್ಲ. ಅಂದರೆ ನಾರ್ಮಲಾಗಿ ಜಸ್ಟ್ ಡೈಲಿ ಸ್ವಲ್ಪ ಹೇಗೆ ಕ್ಲೀನ್ ಮಾಡ್ಕೋತೀವೋ ಆ ಥರ ಮಾಡ್ಕೊಂಡಿದ್ದೆ. ಬಟ್ ಡೀಪ್ ಕ್ಲೀನ್ ಏನು ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಅದು ಫಂಕ್ಷನ್ನು, ಆಮೇಲೆ ಆ ಕಡೆ ಹೋಗೋದು, ಅಂದರೆ ಪರ್ಸ್ನಲ್ ಕೆಲಸಗಳಾಗಿರ್ಬೋದು, ಆಮೇಲೆ ಕೆಲವೊಬ್ಬರಿಗೆ ಮೀಟ್ ಆಗೋದಿತ್ತು. ಅಷ್ಟು ಕೆಲಸಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ನನಗೆ ಕ್ಲೀನಿಂಗ್ ಮಾಡ್ಕೊಂಡೇ ಇಲ್ಲ. ಬಟ್ ಇವತ್ತು ಮನೇನ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಎಲ್ಲ ಸೆಟ್ಗಳನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಆಮೇಲೆ ಕೆಲವೊಂದು ಯೂಸ್ ಮಾಡದೇ ಇರುವಂಥ ಪಾತ್ರೆಗಳನ್ನು ಕಟ್ಟಿ ಮೇಲೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರೇರಾಗಿ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳನ್ನೇ ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋಲ್ಲ. ಬಟ್ ರೇರಾಗಿ ಯೂಸ್ ಮಾಡುವಂಥ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಲ್ಲಿ ಸ್ವಲ್ಪ ಆಗ್ತಾಯಿಲ್ಲ. ಹಾಗಾಗಿ ಅದೆಷ್ಟು ಕ್ಲೀನ್ ಮಾಡಿಕೊಂಡು ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಿಚನ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಎಲ್ಲಾದರೂ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಮನೆ ಕಂಪ್ಲೀಟಾಗಿ ಗಲೀಜಾಗಿರುತ್ತೆ. ಹೇಗೆ ಅಂತಂದರೆ ಅರ್ಜೆಂಟ್ ಹೋಗೋದಿರುತ್ತಾ, ಸೊ ಹಾಗಾಗಿ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗಲ್ಲ, ಅಲ್ಲಿದ್ದಲ್ಲೇ ಬಿಟ್ಟು ಹೋಗಿರ್ತೀವಿ. ನಿನ್ನೆ ನೈಟು ಒಂದು 4 ಬಕೆಟ್ ಬಟ್ಟೆ ಇತ್ತು. ಅದಿಷ್ಟು ನೀಟಾಗಿ ಮಡಚಿಟ್ಟಿದ್ದೀನಿ. ನನ್ನ ಜೊತೆ ಅಮ್ಮ ಕೂಡ ಹೆಲ್ಪ್ ಮಾಡಿದ್ಲು. ಅದಿಷ್ಟು ಮಡಚಿರೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟೈತಿ. ಇಲ್ಲದೆ ಹೋದರೆ ಒಂದು ರಾಶಿ ಒಂದು ಕಡೆನೇ ಇರೋದು. ಸೊ ಇವತ್ತು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಆಮೇಲೆ ನಂದು ಯಾಕೋ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಸ್ವಲ್ಪ ಚೇಂಜ್ ಮಾಡಬೇಕು, ಅದು ಬರ್ತಾನೆ ಇಲ್ಲ, ಸರ್ವರ್ ಬ್ಯುಸಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಇವತ್ತಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು 1 o'clock ಬರ್ತೀನಿ ಅಂತ ಹೇಳಿದ್ದಾರೆ. 1 o'clock ಬಂದ ಮೇಲೆ ಅವ್ರ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 11:30 ಆಗ್ತಾಯಿದೆ. ಸೊ ನಂದು ಊಟ ಅಂತೂ ಆಯ್ತಲ್ವ, ತಿಂಡಿ. ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ಸೊ ನಮ್ಮ ಅತ್ತೆ ಊರಿಂದ ಪುಂಡಿ ಪಲ್ಯ ಆ್ಯಂಡ್ ಏನದು ಕಡ್ಲಿಪಲ್ಯ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ರೊಟ್ಟಿ ಆ್ಯಂಡ್ ಕಡ್ಲಿಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇಲ್ಲಿ ಹೊರಗಡೆ ನಾನು ಕಡ್ಲಿಪಲ್ಯ ನೋಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಕಾಸ್ಟ್ಲಿಯಪ್ಪ.
ನನಗೆ ತೊಗೊಂಡ್ಬರೋಕ್ಕಾಗಲಿಲ್ಲ. ಕೆಲವೊಂದು ಸಾರಿ ಏನು ಮಾಡ್ತೀನಿ ಅಂತಂದರೆ ಎಷ್ಟು ಕಾಸ್ಟ್ಲಿ ಇದ್ರೂ ಕೂಡ ಉಣ್ಬೇಕಂತ ಅನ್ನಿಸಿದ್ರೆ ತೊಗೊಂಡೇ ಬಂದಿರ್ತೀನಿ. ಸೊ ನಮ್ಮ ಅತ್ತೆ ಕಾಲ್ ಮಾಡಿ ಹೇಳಿದರು, ಇಲ್ಲಿದೆ ನಾನು ತೊಗೊಂಡು ಬರ್ತೀನಿ ಮದುವೆಗೆ, ಸೊ ನೀನು ತೊಗೊಂಡು ಹೋಗೋಕ್ಕಂತೀಯ ಅಂತ ಹೇಳಿದರು. ಹಾಗಾಗಿ ಒಂದು 2 ದಿನ ಮದುವೆ, ಒಂದು 2 ದಿನ ಇರ್ಲಕ್ಕಾಗಿ ಹೊಲದಲ್ಲಿ ಹೋಗಿ ಕಡ್ಲೆ ಪಲ್ಯನ ಹುಡ್ಕೊಂಡು ಅದನ್ನು ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ಇವತ್ತು ಫ್ರೆಶ್ ಇದೆ, ಅದಿಷ್ಟು ಮಾಡಿದೆ ಬಿಸಿ ರೊಟ್ಟಿ ಜೊತೆ ಅಂದ್ಕೊಳ್ಳಿ. ಸೊ ಎಲ್ಲ ತರಕಾರಿ ಅಷ್ಟೇ, ಅದೊಂದೇ ಅಷ್ಟೇ ನೋಡಿ. ಸೊ ಹಾಗಾಗಿ ಇವತ್ತು ಮಾಡೋಣ. ಟೇಸ್ಟ್ ಅಂತೂ ಇಷ್ಟು ಸಖತ್ತಾಗಿ ಬೆಲೆ ತುಂಬ ಚೆನ್ನಾಗಿರುತ್ತೆ. ನನಗೆ ನೆಗಡಿ ಬರೋ ಚಾನ್ಸಸ್ ಇದೆ. ಬಿಕಾಸ್ ನಾನು ನಿನ್ನೆ 1-2 ದಿನ ಆಯಿತು ನೀರು ಯಾವ್ದು ಬೇಕಾದ ನೀರನ್ನು ಕುಡಿತಾ ಇದ್ದೀನಿ. ನೆಗಡಿ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಗಂಟಲೆಲ್ಲ ತುಂಬ ಸಿಕ್ಕಾಪಟ್ಟೆ ಒಂಥರ ಕೆರಿ ಆಗ್ತಾಯಿದೆ. ಆಮೇಲೆ ಮೈಕೈ ಎಲ್ಲ ತುಂಬ ಪೇನು, ಗೊತ್ತಿಲ್ಲ, ಬರ್ಬೋದು ಮೋಸ್ಟ್ಲಿ ನೆಗಡಿ. ಸೊ ಬನ್ನಿ ಈಗ ಹೋಗಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇದು ರೂಮ್ ಅಂತೂ ಕಂಪ್ಲೀಟ್ ಕ್ಲೀನ್ ಆಗಿಬಿಟ್ಟಿದೆ, ಜಸ್ಟ್ ಒರೆಸ್ಬೇಕಷ್ಟೆ. ಸೊ ಇವಾಗ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ನೀರು ಆಮೇಲೆ ಪಾತ್ರೆಗಳು ಎಲ್ಲ ಇಲ್ಲಿ ಒಂದಿಷ್ಟು ತೊಳೆದು ಇಟ್ಟಿದ್ದೀನಿ. ಆಮೇಲೆ ಇವತ್ತು ಹಾಲು ಕೂಡ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ಗೊತ್ತಿಲ್ಲ, ಕೆಲವೊಂದು ಸಾರಿ ಜಾಸ್ತಿ ಹಾಲಿತ್ತು ಅಂದರೆ ಕೊಡ್ತಾರೆ. ನನಗಂತೂ ಹಾಲು ಜಾಸ್ತಿ ಕೊಟ್ಟರೆ ಅಂದರೆ ತುಂಬ ಖುಷಿ. ಏನಾದರೂ ಒಂದು ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅದರಲ್ಲಿ. ಸೊ ಗಾಯ್ಸ್, ಈಗ ಹೋಗಿ ಬೇಗ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ನಾಷ್ಟ ಮುಗಿಸ್ಕೊಂಡು ಒಬ್ರಿಗೆ ಹುಷಾರಿರಲಿಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಅವ್ರನ್ನ ಮೀಟ್ ಆಗಿ ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಒಂದು 3 ಡೇಸ್ ಆಗಿತ್ತು. ನಾನು ಪ್ರತಿ ಫಂಕ್ಷನ್ಗೆ ಹೋದಾಗ ಬಟ್ಟೆನ ಹಾಕೊಂಡು ಹೋಗೋದು ಮತ್ತು ಅಲ್ಲೇ ಇಟ್ಬಿಡೋದು. ಅದನ್ನು ಮಡಚಿ ವಾರ್ಡ್ರೋಬಲ್ಲಿ ಕೂಡ ಇಡ್ತಾ ಇರಲಿಲ್ಲ. ಆಮೇಲೆ ನೀಟಾಗಿ ಮಡ್ಚಂತೂ ನಾನು ಇಟ್ಟೇ ಇಲ್ಲ, ಜಸ್ಟ್ ಹಾಕೊಂಡು ಹೋಗೋದು ಮತ್ತೆ ಬಂದು ಕಳೆಯೋದು. ಆಮೇಲೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಇವತ್ತು ಫುಲ್ ಡೇ ಮನೆ ಕೆಲಸ, ಆಮೇಲೆ ಬಟ್ಟೆ, ಆಮೇಲೆ ಕಬೋರ್ಡು, ಆಮೇಲೆ ಇದು ಮಿರಾರು ಸಿಕ್ಕಾಪಟ್ಟೆ ಹೊಲಸಾಗ್ಬಿಟ್ಟಿತ್ತು. ಯಾಕಂದರೆ 3 ಡೇಸ್ನೂ ಅಲ್ಲ, ಇದೊಂದು ವೀಕ್ ಅಂದ್ಕೊಳ್ಳಿ. ಯಾಕಂದರೆ ನಾನು ಈ ಫಂಕ್ಷನ್ ಅನ್ನೋದು ಮಾತ್ರ 3 ಡೇಸ್ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ನಾನು ಹೊರ್ಗಡೆ ಹೋಗುವಾಗ ಇನ್ನು ನನ್ನ ಟಾಪ್ಸು, ಲೆಗಿನ್ಸು, ಆಮೇಲೆ ಸಾರಿ, ಅಮ್ಮನ ಡ್ರೆಸ್ಸು, ಆಮೇಲೆ ನನ್ನ ಮಗನ ಬಟ್ಟೆ ಇಷ್ಟು ರಾಶಿ ಹೊರಗಡೆ ಬಿದ್ದುಬಿಟ್ಟಿತ್ತು. ಇಷ್ಟು ಮಡ್ಚೋದು ಇವತ್ತು ಫುಲ್ ಡೇ ನನಗೆ ಕ್ಲೀನಿಂಗೇ ಆಗಿಬಿಟ್ಟಿದೆ ನಿಜವಾಗ್ಲೂ. ಅಷ್ಟೊಂದು ಗಲೀಜು. ಆಮೇಲೆ ಅಷ್ಟು ಬಟ್ಟೆಯನ್ನು ಮಡಚಿ ವಾರ್ಡ್ರೋಬಲ್ಲಿ ಇಟ್ಟೆ. ಆಮೇಲೆ ಅವ್ರದ್ದು ಸಪ್ರೇಟಾಗಿ ಇಡ್ತೀನಲ್ವ, ಸೊ ಇಲ್ಲಿಟ್ಟೆ. ಹಾಗಾಗಿ ಇವತ್ತು ಫುಲ್ ಡೇ ನಾನು ಏನಂತಂದರೆ ಫುಲ್ಲು ಕೆಲಸದಲ್ಲೇ ಮಗ್ನನಾಗ್ಬಿಟ್ಟಿದ್ದೀನಿ. ಅಷ್ಟು ರಾಶಿ ಕೆಲಸ ಇತ್ತು. ಹಾಗೆ ಒಬ್ರಿಗೆ ತುಂಬ ಹುಷಾರಿಲ್ಲ, ಅವ್ರನ್ನೂ ಕೂಡ ಹೋಗಿ ಮಾತಾಡ್ಸ್ಕೊಂಬಂದೆ. ಅವ್ರು ತುಂಬ ಬೇಕಾದವ್ರು, ನನಗೆ ಮಿಸ್ ಮಾಡೋ ಆಗಿರಲಿಲ್ಲ. ಆಮೇಲೆ ಹುಷಾರಿಲ್ಲ ಅಂತೇಳಿ ಕಾಲ್ ಮಾಡಿದ್ರು, ಹಾಗಾಗಿ ಹೋಗಿ ಮಾತಾಡ್ಸ್ಕೊಂಬಂದೆ. ಮಾತಾಡ್ಸ್ಕೊಂಬರುವಾಗ ನನಗೆ ಹೊರಗಡೆ ಏನಾದರೂ ಕೆಲಸ ಇತ್ತು ಅಂದರೆ ಯಜಮಾನ್ರು ಕರ್ಕೊಂಡು ಹೋಗ್ತಾರೆ. ಸೊ ಈ ಥರ ನನ್ನ ಫ್ರೆಂಡ್ಸು, ಆಮೇಲೆ ನನಗೆ ಬೇಕಾದವರು ತುಂಬ ಹುಷಾರಿಲ್ಲ ಅಂತಂದು ಫೋನ್ ಮಾಡಿದಾಗ ನಾನು ಮಾತ್ರ ಹೋಗಿ ಮೀಟಾಗಿ ಬರ್ತೀನಿ. ಸೊ ನಾನು ಹೋಗುವಾಗ ಸೈಕಲ್ ತೊಗೊಂಡು ಹೋಗ್ತೀನಿ. ಎಲ್ಲೇ ಹೊರಗಡೆ ಹೋಗಲಿ ಸೈಕಲ್, ಬಿಕಾಸ್ ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಸೈಕಲಲ್ಲಿ ಹೋಗುವಾಗ ನನಗೆ 2 ಆಂಟಿದರು ಭೇಟಿಯಾದರು. ಸೊ ಒಬ್ಬರು ನನಗೆ ಪರಿಚಯ ಇದ್ದಾರೆ, ಅಂದರೆ ನಾನು ಮೊದಲೇ ಮಾಡಿದ್ನಲ್ಲ, ಹಳೆ ಮನೆ ಮಾಡಿದ್ನಲ್ವ, ಅಲ್ಲಿ ಇದ್ದಾಗ ಒಬ್ಬರು ಪರಿಚಯ ಇದ್ದಾರೆ. ಅವರು ಕೂಡ ನನ್ನ ನೋಡಿ ಮಾತಾಡಿಸಿದ್ರು. ಆಮೇಲೆ ಇನ್ನೊಬ್ರು ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ ಭೇಟಿಯಾಗಿದ್ದರು. ಎಲ್ಲಿಂದ ಕೂಡ ಹಿಡಿತಾರಪ್ಪ, ನನಗಂತೂ ಫುಲ್ ಶಾಕು. ಸೊ ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಅನ್ನಿಸ್ತು. ನಮ್ಮವರೇ ನಮ್ಮನ್ನು ಐಡೆಂಟಿ ಮಾಡಲ್ಲ. ಸೊ ಎಲ್ಲಿಂದ ನೋಡಿ, ಅದರಲ್ಲೂ ಸೈಕಲಲ್ಲಿ ಹೋಗ್ತಾ ಇದ್ದೀನಿ ನಾನು. ಸೈಕಲಲ್ಲಿ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಲ್ವ, ಹಾಗಾಗಿ ತುಂಬ ಇಷ್ಟ ಆಯಿತು. ಆಮೇಲೆ ಹೀಗೆ ಗ್ರೋ ಆಗಿ ನಾನು ಕೂಡ ನಿಮ್ಮ ಸಬ್ಸ್ಕ್ರೈಬರು ಅಂಥೇಳಿ ಮೀಟ್ ಆದರೂ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಬಿಕಾಸ್ ಆಂಟಿದಿರಂದರೆ ಕೆಲವೊಬ್ರಿಗೆ ಇಷ್ಟನೇ ಆಗೋದು, ಕೆಲವೊಬ್ರಿಗೆಲ್ಲ ಜಾಸ್ತಿ ಜನರಿಗೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಖುಷಿ ಆಯಿತು ನನಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ನೀವು ಸಪೋರ್ಟ್ ಮಾಡ್ತೀರಂತ ಹಾಗೇನಲ್ಲ, ಸೊ ನೋಡಿ ಐಡೆಂಟಿಫೈ ಮಾಡಿ ನನ್ನನ್ನು ಮಾತಾಡಿಸ್ತಿರಲ್ಲ, ಅಷ್ಟು ಸಾಕು ನನಗೆ. ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಸ್ಟಾರ್ಟ್ ಮಾಡಿದ್ದಕ್ಕೂ ನನಗೆ ತುಂಬಾ ಖುಷಿ ಆಯಿತು. ಏನು ಬೇಕಪ್ಪ? ಅಷ್ಟೇ ಒಂದು 5 ನಿಮಿಷ ಹಚ್ಬಿಡು, ಅದು ಹೋಗ್ಬಿಡ್ತು. ಸೊ ತುಂಬ ಖುಷಿ ಆಯಿತು, ಸಾಕು ನನಗಿಷ್ಟೇ, ಬೇರೆ ಏನೂ ಬೇಡ ಲೈಫ್ನಲ್ಲಿ.
ಇಷ್ಟು ಸಾಕು ನನಗೆ. ಹೊರಗಡೆ ಹೋದಾಗ ಅದರಲ್ಲೂ ನಾನು ಸೈಕಲಲ್ಲಿ ಹೋಗುವಾಗ ಕೂನ ಹಿಡಿಬೇಕಲ್ಲ, ನಡ್ಕೋತ ಹೋದರೆ ಐಡೆಂಟಿ ಮಾಡ್ಬೋದು. ಆಮೇಲೆ ವಿಡಿಯೋದಲ್ಲಿ ಬೇರೆ ಥರ ಕಾಣಿಸ್ತೀವಿ, ಹೊರಗಡೆ ಬೇರೆ ಥರ ಕಾಣಿಸ್ತೀವಿ, ಹಾಗಾಗಿ ತುಂಬ ಡಿಫ್ರೆನ್ಸ್ ಇರುತ್ತೆ. ನಾನು ಹೋಗ್ಬೇಕಾದ್ರೆ ಕೂನ ಹಿಡಿದು ಮಾತಾಡ್ತಾರಲ್ವ, ಅಲ್ಲಿ ನನಗೆ ತುಂಬ ತುಂಬ ಖುಷಿ ಆಯಿತು. ಸಾಕು ಫ್ರೆಂಡ್ಸ್, ಇಷ್ಟು ಪ್ರೀತಿ ತೋರಿಸಿದ್ರೆ ಅಷ್ಟೇ ಸಾಕು ನನಗೆ. ಹೇಳಿ. ಹೇಳಿ. ಅರ್ಧ ಗಂಟೆ ಅಲ್ಲ, ಒಂದು 10 ನಿಮಿಷ ಅಷ್ಟೇ. 10 ಮಿನಿಟ್ಸ್. ಓಕೆ, ಬಂದು ಹೋಮ್ವರ್ಕ್ ಮಾಡ್ಬೇಕು ನೋಡಿ. ನಾನು ಓದಿರ್ತೀನಿ, ಶ್ರೇನಿಶಾ ಅಂತೇಳಿ ಅಷ್ಟೇ ಹೋಮ್ವರ್ಕ್ ಮಾಡ್ಬೇಕು. ಏನೋ ಮಾಡ್ಲಿತ್ತಿದ್ದು. ಸೊ ಇಷ್ಟು ಸಾಕು ನನಗೆ. ಇಷ್ಟು ನನ್ನ ಕರೆದು ಮಾತಾಡಿಸ್ತಾರಲ್ವ, ಅಷ್ಟೇ ಸಾಕು. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ಹೇಳಿದ್ದೀನಲ್ವ, ಫುಲ್ ಡೇ ಇವತ್ತು ಕೆಲಸ. ಬಟ್ಟೆ ಮಡ್ಚಿಟ್ಟಿದ್ದೀನಿ, ಅಷ್ಟು ಬಟ್ಟೆ. ಅಪ್ಪು ಏನು ಮಾಡಿದಾರೆ ಅಂದರೆ, ಇಷ್ಟು ರಾಶಿ ಬಟ್ಟೆ ಇತ್ತು. ಆ್ಯಕ್ಚುಲಿ ಅವ ಮಡಿಚಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಒಂದು 2 ಡೇಸಲ್ಲಿ ಫಂಕ್ಷನ್ ಇತ್ತಲ್ವ, ಹಾಗಾಗಿ ಮಡಿಚಿಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡೆ. ಬಟ್ ಮಡಿಚಿ ಇಟ್ಟಿಲ್ಲ ಅವನು. ಅವ್ರ ಅಪ್ಪನ ವಾರ್ಡ್ರೂಮ್ನಲ್ಲಿ ಕೆಳಗಡೆ ಫುಲ್ಲು ಒಂದು ರೂಮ್, ಏನು ಒಂದು ಕಾನಿ ಇರುತ್ತಲ್ವ, ಅದರಲ್ಲಿ ಫುಲ್ಲು ನಮ್ಮ ಬಟ್ಟೆ ಎಲ್ಲ ತುರುಕ್ಬಿಟ್ಟಿದ್ದಾನೆ ಅವನು. ಮಡಿಚಿಟ್ಟಿದ್ದಾನೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಅವನಿಗೆ ಹೇಳಿದೆ. ಬಟ್ ಅವನು ಅಲ್ಲಿ ಒಳಗಡೆ ಮಡಿಚಿಟ್ಟಿದ್ದಾನೆ. ತೆಗೆದು ನೋಡ್ತೀನಿ, ಓ ಮೈ ಗಾಡ್, ಎಷ್ಟು ಬಟ್ಟೆ ಫುಲ್ ರೋಲ್ ಮಾಡಿಬಿಟ್ಟಿದ್ದಾನೆ. ಫುಲ್ಲು ಅಷ್ಟು ಬಟ್ಟೆ ನಾನು ಸೀರೆಯಲ್ಲಿ ರೋಲ್ ಮಾಡಿ ಒಳಗಡೆ ಇಟ್ಬಿಟ್ಟಿದ್ದೆ. ಮಮ್ಮಿ ನೀಟ್ ಆಯಿತು, ಎಲ್ಲ ಮಡಿಚಿಟ್ಟಿದ್ದೀನಿ ಅಂತೇಳಿ ಹೇಳ್ದ. ಫುಲ್ ನನಗಂತೂ ಇಷ್ಟು ಸಿಟ್ಟು ಬಂದಿತ್ತು. ಆಮೇಲೆ ನಾನೇ ಮಡಿಚಿಟ್ಟೆ. ಆಮೇಲೆ ಅಷ್ಟು ತೆಗೆದ್ಬಿಟ್ಟು ನೀಟಾಗಿ ಮಡಿಚಿಟ್ಟೆ. ಆಮೇಲೆ ಕಿಚನ್ ಕೂಡ ಸ್ವಲ್ಪ ನಾನು ಇವತ್ತು ಚೇಂಜ್ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಇವತ್ತು ಫುಲ್ಲು ಡೇ ಕಿಚನ್ ಕ್ಲೀನಿಂಗ್. ಕಿಚನ್ನಲ್ಲಿ ನಾನು ಐಟಮ್ಸು ಫ್ರೆಂಡ್ಸ್, ಇವಾಗ ನಾನು ಕಿಚನೆಲ್ಲ ಆರ್ಗನೈಸ್ ಮಾಡಿದ್ದೀನಿ ಸ್ವಲ್ಪ. ಸೊ ಇವತ್ತು ಬೆಳಗ್ಗೆಯಿಂದ ಕ್ಲೀನಿಂಗ್ ಮಾಡಿರೋದ್ರಿಂದ ಸ್ವಲ್ಪ ನನ್ನ ಕಿಚನ್ ಏನಾಗಿತ್ತು ಅಂತಂದರೆ ತುಂಬ ಮೆಸ್ಸಿ ಅಂತ ಅನ್ನಿಸ್ತಾಯಿತ್ತು. ಸೊ ಕೆಲವೊಂದು ಚೇಂಜ್ ಮಾಡಿದ್ದೀನಿ. ಸೊ ಈಸಿ ಆ್ಯಂಡ್ ಕ್ಯಾರಿ ಆಗಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ನಿಮಗೂ ಕೂಡ. ಇಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ನಲ್ಲ, ಇಲ್ಲಿದು ಟೇಬಲ್ ತೆಗೆದಿದ್ದೀನಿ. ಸೊ ಇದು ಚಿಕ್ಕ ಟೇಬಲ್ ಇಟ್ಕೊಂಡಿದ್ದೀನಿ. ತುಂಬ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಒಳಗಡೆ ಹೋಗಿ ತೊಗೊಂಬರ್ಬೇಕು ಅಂತಂದರೆ ಏನೂ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಚಿಕ್ಕ ಟೇಬಲ್ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಬಂದುಬಿಟ್ಟು ಇಲ್ಲಿ ಆನಿಯನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗಾಳಿ ಆಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಿಚನಲ್ಲಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಈಗ. ಸೊ ಏನಾದರೂ ತೊಗೋಬೇಕು ಅಂತಂದರೆ ಈಸಿ ಆಗುತ್ತೆ, ಇಲ್ಲೇ ತೊಗೊಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ ಕಿಚನ್. ಹಾಗಾಗಿ ಸ್ವಲ್ಪ ಇವತ್ತು ಫುಲ್ ಡೇ ಮನೆ ಕ್ಲೀನಿಂಗೇ ಆಯಿತು. ಸೊ ಇದಿಷ್ಟೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಂಪ್ಲೀಟಾಗಿ ಎಲ್ಲ ಕಡೆ ನೀಟಾಗಿ ಕಸ ಉಟ್ಕೊಂಡು, ಆಮೇಲೆ ಮನೆ ಒರೆಸ್ಕೊಂಡು, ಕೆಲವೊಂದು ಡಸ್ಟ್ ಎಲ್ಲ ಇತ್ತು ಫ್ರಿಜ್ಜಿನ ಮೇಲೆ, ಅದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ. ಇವತ್ತು ಫುಲ್ ಡೇ ಮನೆ ಕ್ಲೀನಿಂಗು. ಕಿಚನ್ ಒಂದು ರೂಮ್ ಕ್ಲೀನಿಂಗ್ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹೊಲಸಾಗಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ವೇಸ್ಟೇಜ್ ವಸ್ತುಗಳನ್ನೆಲ್ಲ ಡಸ್ಟ್ಬಿನಿಗೆ ಹಾಕಿದ್ದೀನಿ. ಕೆಲವೊಂದು ಈಗ ಮನೆಗೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬರ್ತೀನಲ್ವ, ಅದಕ್ಕೆಲ್ಲ ಬಾಕ್ಸಸ್ ಕೊಟ್ಟಿರ್ತಾರೆ, ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ಸು. ಸೊ ಅದನ್ನು ಕೂಡ ಎಲ್ಲ ಡಸ್ಟ್ಬಿನಿಗೆ ಹಾಕಿದ್ದೀನಿ. ಇವತ್ತು ಫುಲ್ ಡೇ ಕ್ಲೀನಿಂಗ್ ಆಯಿತು. ಹಾಗೆ ನಿಮಗೊಂದು ತೋರಿಸ್ತೀನಿ, ನನ್ನ ಹೊಸ ಇಯರಿಂಗ್ಸ್. ಆ್ಯಂಡ್ ನೋಡಿಲಿ, ಇದು ನನ್ನ ಹೊಸ ಇಯರಿಂಗ್ಸ್, ಚೆನ್ನಾಗಿದೆಯಲ್ಲ. ಸೊ ಇದು ಹೊಸ ಇಯರಿಂಗ್ಸ್ ಅಲ್ಲ, ನಂಬಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಹೊಸ ಇಯರಿಂಗ್ಸ್ ಅಲ್ಲ, ಇದು ಸ್ಟಿಕ್ಕರು. ಇವತ್ತು ಹೊರಗಡೆ ಅರ್ಜೆಂಟಲ್ಲಿ ಹೋಗೋದಿತ್ತು. ಕೆಲವೊಂದು ನಾನು ಮನೇಲಿ ಇರಬೇಕಾದ್ರೆ ಇಯರಿಂಗ್ಸ್ ಎಲ್ಲ ಜಾಸ್ತಿ ಹಾಕೋದಿಲ್ಲ, ಫ್ರೀ ಆಗಿ ಇರ್ತೀನಿ. ಸೊ ಹೊರಗಡೆ ಹೋಗೋದು ಅರ್ಜೆಂಟ್ ಇತ್ತು, ಹಾಗಾಗಿ ಅವು ಎಲ್ಲ ಹುಡುಕಾಡಿದೆ, ಸಿಂಪಲ್ ಆಗಿರುವಂಥದ್ದು ಹುಡುಕಾಡಿದೆ. ಬಟ್ ಅದು ಸಿಗಲೇ ಇಲ್ಲ. ಹಾಗಾಗಿ ಇನ್ನು ನಮ್ಮ ಯಜಮಾನ್ರು ಬೈದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ, ಬಿಂದಿಯ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು, ಈ ಕಡೆ ಒಂದು. ಯಾರೆಲ್ಲ ಈ ಥರ ತರಲೆ ಕೆಲಸಗಳ ಮಾಡಿದ್ದೀರ ನನಗೆ ಕಮೆಂಟ್ ಮಾಡಿ. ಇದು ತರಲೆನೇ ಆ್ಯಕ್ಚುಲಿ, ಹೌದಲ್ವಾ? ಸೊ ಇದು ನಾನು ಯಾವಾಗಾದರೂ ಒಂದೊಂದು ಸರಿ ಈ ಥರ ಅಮ್ಮಗೆ ಟ್ರೈ ಮಾಡ್ತಾಯಿದ್ದೆ, ಬಟ್ ನಾನು ಹಾಕ್ಕೊಳ್ತಾ ಇರಲಿಲ್ಲ. ಹೊರ್ಗಡೆ ಹೋಗ್ಬೇಕಾದ್ರೆ ಅವಳಿಗೆ ಇಯರಿಂಗ್ಸ್ ಹಾಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ನನ್ನ ಬ್ಯಾಗಲ್ಲಿ ಯಾವಾಗಲೂ ಕೂಡ ಈ ಥರದ್ದು
ಸ್ಟಿಕ್ಕರ್ಗಳನ್ನು ಇಟ್ಕೊಂಡಿರ್ತಿದ್ನಲ್ಲ ಅದನ್ನು ಅಂಟಿಸ್ಬಿಡ್ತಿದ್ದೆ ಅವಳಿಗೆ. ಅದು ಬೀಳ್ತಾನೂ ಇರಲಿಲ್ಲ, ಆಮೇಲೆ ಅದು ಚೆನ್ನಾಗಿ ಕೂಡ ಅನ್ನಿಸ್ತಾ ಇತ್ತು. ಸೊ ಆ ಥರ ಇವಾಗ ನಾನು ಇಟ್ಕೊಂಡಿದ್ದೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಈ ಥರದ್ದೆಲ್ಲ ಒಂದು ಚಿಕ್ಕ ಚಿಕ್ಕದು ತಪ್ಪುಗಳನ್ನು ಕೂಡ ನಾವು ಮಾಡ್ತಾ ಇರಬೇಕು. ಆವಾಗ ನಮಗೆ ಒಂಥರ ಖುಷಿ ಅನ್ನೋದು ಸಿಗುತ್ತೆ. ಸೊ ನೀವು ಕೂಡ ಕೆಲವೊಬ್ಬರಿಗೆ ರಿಂಗ್ಸ್ ಹಾಕ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗಲ್ಲ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಂದಿಗೆಗಳು ಸಿಗತ್ತಲ್ವ, ಅದನ್ನು ಕೂಡ ಟ್ರೈ ಮಾಡಿ. ಇಷ್ಟಿಷ್ಟು ಅಗಲೆಲ್ಲ ಸಿಗುತ್ತೆ. ಆಮೇಲೆ ಅವಕ್ಕೆಲ್ಲ ಈಗ ಪರ್ಲೆಲ್ಲ ಬಂದುಬಿಟ್ಟಿದೆ. ಇಲ್ಲಿ ಹಚ್ಕೊಂಡ್ಬಿಟ್ರೆ ಒಂದು ಪರ್ಲೆಲ್ಲ ಜೊತೆ ಬೀಳುತ್ತಲ್ವ ಈ ಥರ. ಸೊ ಅದನ್ನೆಲ್ಲ ಬಂದುಬಿಟ್ಟು ಅದನ್ನು ಕೂಡ ಇಲ್ಲಿ ನಾವು ಅಂಟಿಸ್ಕೋಬೋದು. ಯಾವಾಗಾದರೂ ಒಂದೊಂದು ಸರಿ ಎಮರ್ಜೆನ್ಸಿ ಏನೂ ಸಿಗಲಿಲ್ಲ ಅಂತಂದರೆ ಈ ಥರ ಕೂಡ ಟ್ರೈ ಮಾಡಿ. ಇದೊಂದು ಕೂಡ ನಿಮಗೆ ಟಿಪ್ಸ್ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನೈಟಿಗೆ ಅಡುಗೆ ಮಾಡ್ಕೋಬೇಕು. ಇಷ್ಟೊತ್ತನ ಹೋಮ್ವರ್ಕ್ ಮಾಡಿಸಿದೆ. ಸೊ ಇವಾಗ ನೈಟಿಗೆ ಅಡುಗೆ ಮಾಡಿಕೊಂಡು ಸೊ ಅದಾದಮೇಲೆ ಸಿಗ್ತೀನಿ. ಹಾಗೆ ಇನ್ನೊಂದು ಏನಂತಂದರೆ, ಮನೆಯಲ್ಲಿ ಕೂತ್ಕೊಂಡು ನಮಗೆ ತುಂಬ ಬೇಜಾರಾಗ್ತಾ ಇದೆ, ಯಾವುದಾದ್ರೂ ಕೆಲಸನ ಬೇಕು ಅಂತ ಅನ್ನೋರಾದರೆ, ಅಥವಾ ಈಗ ಲೇಡೀಸು ನಿಮಗೆ ಮನೆಯಲ್ಲಿದ್ದು ಕೆಲವೊಂದೆಲ್ಲ ಟ್ರೈ ಮಾಡಿರ್ತೀರ ನೀವು. ಏನಂತಂದರೆ ಬಟ್ಟೆ ಹೊಲಿದಿರ್ತೀರ, ಆಮೇಲೆ ಪಿಕೋ ಫಾಲ್ ಮಾಡಿರ್ತೀರ, ಆಮೇಲೆ ಗೊಂಡೆ ಕೂಡ ಕಟ್ಟಿರ್ತಾರೆ. ಈ ಥರ ಏನಾದರೂ ನಿಮಗೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಆಮೇಲೆ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡ್ತಿದ್ರಿ ಅಂತಂದರೆ ಅವರಿಗೆ ಒಂದು ನಾನು ಜಾಬನ್ನು ಸಜೆಷನ್ ಮಾಡ್ತೀನಿ. ಅದು ವಿಡಿಯೋ ನಾನು ನಾಳೆ ಹಾಕ್ತೀನಿ. ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗೆ ಅದು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂದರೆ ಸ್ವಲ್ಪ ಅರ್ಧಂಬರ್ಧ ಆಗ್ಬೋದು. ಹಾಗಾಗಿ ನಾಳೆ ಬರುತ್ತಲ್ವ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅದನ್ನು ವಿಡಿಯೋ ನೋಡಿ ಆಮೇಲೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಬೇಡ, ಈ ವಿಡಿಯೋದಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ಇನ್ನು. ಸೊ ನಾಳೆ ಸಿಗ್ತೀನಿ. ಹಾಗೆ ಈಗ ಅಡುಗೆ ಮಾಡ್ಕೋತೀನಿ. ಅಡುಗೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಇದೆ, ಅವ್ರನ್ನ ಮುಗಿಸ್ಬೇಕು. ಅದಿಷ್ಟು ಮುಗಿಸಿದ್ವು ಅಂತಂದರೆ ಡ್ರಾಯಿಂಗ್ ಇದೆ, ಆಮೇಲೆ ರೈಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಡ್ರಾಯಿಂಗ್ ಇದೆ ಆ್ಯಂಡ್ ಟೆಸ್ಟ್ ಕೂಡ ಇದೆ, ಅದಿಷ್ಟು ಓದಿಸ್ಬೇಕು. ಸೊ ಗೈಸ್, ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.